ಗುರುಭ್ಯೋ ನಮಃ. ಲಕ್ಷ್ಮೀಪದೇ ಪದಾಂಭೋಜಯುಗಂ ನತ್ವಾ ಗುರೋರಪಿ ಪ್ರಮಾಣಚಂದ್ರಿಕಾಂ ಕುರ್ಮೋ ಬಾಲಾನಾಂ ಬಹುಧಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ಅಬೋಧಕತ್ವಂ ವಿಪರೀತ ಬೋಧಕತ್ವಂ ಅಂತ ಎರಡರ ಉದಾಹರಣೆ ನೋಡಿದ್ದೀವಿ. ಇನ್ನು ಮೂರನೇದು ಜ್ಞಾತ ಜ್ಞಾಪಕತ್ವ ಅಂತ. ಅಂದ್ರೆ ಜ್ಞಾತ ಜ್ಞಾಪಕತ್ವ ಅಂದ್ರೆ ಅದು ಗೊತ್ತಿದ್ದನ್ನೇ ಹೇಳೋದು. ಜ್ಞಾತ ಜ್ಞಾಪಕತ್ವಸ್ಯ ಉದಾಹರಣಂತು ಪುರಸ್ತಾದ್ ಆದಿತ್ಯ ಉದೇತಿ ಪಶ್ಚಾತ್ ಅಸ್ತಮೇತಿ. ಹಾಗೆ ಗೊತ್ತಿದ್ದನ್ನೇ ಹೇಳೋದು. ಸೂರ್ಯ ಪೂರ್ವದಲ್ಲಿ ಉದಯಿಸುತ್ತಾನೆ, ಪಶ್ಚಿಮದಲ್ಲಿ ಅಸ್ತಮ ಆಗುತ್ತಾನೆ. ಜ್ಞಾತ ಜ್ಞಾಪಕತ್ವ ನೋಡಿ, ಆ ದೋಷ ಬಂತು. ಗೊತ್ತಿದ್ದನ್ನೇ ಹೇಳೋದು. ಮಧುರಃ ಗುಡಃ, ತಿಕ್ತಂ ನಿಂಬಫಲಂ, ಬೆಲ್ಲ ಸಿಹಿಯಾಗಿರುತ್ತದೆ, ಬೇವು ಕಹಿಯಾಗಿರುತ್ತದೆ. ಇದೆಲ್ಲ ಗೊತ್ತಿದ್ದದ್ದೇ. ಇದನ್ನ ಮತ್ತೆ ಹೇಳೋದ್ರಲ್ಲಿ ದೋಷ ಬಂತು ನೋಡಿ. ಸ್ಪಷ್ಟ ಆಯ್ತಾ? ನಚ ಪ್ರಮಾಣಾಂತರ ಸಂವಾದಶ್ಚ ಧಾರ್ಢ್ಯ ಹೇತುರೇವ ಇತ್ಯುಕ್ತತ್ವೇನ ಕಥಂ ಜ್ಞಾತ ಜ್ಞಾಪಕತ್ವಸ್ಯ ದೋಷತ್ವಂ ಇತಿ ವಾಚ್ಯಂ. ಇದ್ರ ಮೇಲೆ ಒಂದು ಆಕ್ಷೇಪ. ಇಲ್ಲ, ಇರಬಹುದು, ನಿಮಗೆ ಗೊತ್ತಿರಬಹುದು ಬೆಲ್ಲ ಸಿಹಿಯಾಗಿರುತ್ತದೆ ಹಾಗೆ ಅಂತ. ಆದರೆ ಅದು ನೀವು ಅನುಭವದಿಂದ ಕಂಡುಕೊಂಡದ್ದು. ಮತ್ತೆ ಅದನ್ನ ವಾಕ್ಯದಿಂದ ನಾವು ಹೇಳಿದರೆ ನೀವು ತಿಳ್ಕೊಂಡದ್ದು ಧಾರ್ಢ್ಯವಾಗುತ್ತದೆ, ಅದ್ರ ಕನ್ಫರ್ಮ್ ಆಗುತ್ತದೆ. ನೀವು ತಿಳ್ಕೊಂಡದ್ದು ಕನ್ಫರ್ಮ್ ಅದರಿಂದ ದೋಷ ಹೆಂಗಾಗ್ತದೆ ಹಾಗೆ ಅಂತ ಒಂದು ಪ್ರಶ್ನೆ ನೋಡಿ. ನಚನ ಅಲ್ಲಿಗೆ ಕೊನೆಯಲ್ಲಿ ಸೇರಿಸ್ಕೋಬೇಕು. ಪ್ರಮಾಣಾಂತರ ಸಂವಾದಶ್ಚ, ಪ್ರಮಾಣಾಂತರ ನೀವು ತಿಳಿದ ವಿಷಯವನ್ನೇ ಬೇರೆ ಒಂದು ಪ್ರಮಾಣದಿಂದ ಹೇಳಿದರೆ ಅದು ಏನ್ ಕರೀತಾರೆ? ಸಂವಾದ ಅಂತ ಕರೀತಾರೆ. ಒಂದು ಪ್ರಮಾಣದಿಂದ ಇನ್ನೊಂದು ಎವಿಡೆನ್ಸ್ ತರ. ಸಂವಾದಶ್ಚ ಅದು ಧಾರ್ಢ್ಯ ಹೇತುರೇವ, ಅದು ದೃಢತೆಯನ್ನು ತಂದು ಕೊಡುತ್ತದೆ. ಹಾಗಿರುವಾಗ ಕಥಂ ಜ್ಞಾತ ಜ್ಞಾಪಕತ್ವಸ್ಯ ದೋಷತ್ವಂ ಇತಿ ನ ವಾಚ್ಯಂ, ದೋಷತ್ವಂ ಇತಿ ನ ವಾಚ್ಯಂ ಅಂತ ಅಲ್ಲಿಗೆ ಅನ್ವಯ ಮಾಡ್ಕೋಬೇಕು. ಬೇರೆ ವಿಷಯದಿಂದ ಪ್ರೂವ್ ಮಾಡಿದ್ರೆ ಅಡಿಷನಲ್ ಅಂತ ಹೇಳ್ಬೋದು, ಆದ್ರೆ ಹೇಳಿದ್ದನ್ನೇ ಹೇಳ್ತಾ ಇದ್ರೆ ಆಗೋಲ್ಲ ಅಂತ. ಪೂರ್ವ ಪ್ರವೃತ್ತ ಪ್ರಮಾಣೇನ ಅಪ್ರಾಮಾನ್ಯ ಶಂಕಾ ಕಲಂಕಿತೇನ ಅರ್ಥ ನಿರ್ಣಯಾಯ ತು ಉತ್ತರೋತ್ತರ ಪ್ರವೃತ್ತ ಪ್ರಮಾಣಾನಾಂ ತನ್ನಿರ್ಣಾಯಕತ್ವೇನ ಧಾರ್ಢ್ಯ ಹೇತುತ್ವಸ್ಯ ತದರ್ಥತ್ವಾತ್. ಹಾಗೆ ಅಂದ್ರೆ ಮೊದಲು ಯಾವುದೋ ಒಂದು ಪ್ರಮಾಣದಿಂದ ನಾವು ತಿಳಿದಿರ್ತೀವಿ, ಅದರಲ್ಲಿ ನಮಗೆ ಡೌಟ್ ಇತ್ತು ಅಂತ ಇಟ್ಟುಕೊಳ್ಳಿ. ಅಂತ ಸಂದರ್ಭದಲ್ಲಿ ಬೇರೆ ಒಂದು ಪ್ರಮಾಣದಿಂದ ಹೇಳುವುದು ಹೌದು ಬೇಕಾಗ್ತದೆ, ಅದು ದೃಢತೆಯನ್ನು ತಂದು ಕೊಡ್ತದೆ, ಅದು ನಿರ್ಣಯ ಆಗಬೇಕಾಗಿದೆ. ಮೊದಲು ನಾವು ಒಂದು ಪ್ರಮಾಣದಿಂದ ತಿಳ್ಕೊಂಡಿರ್ತೀವಿ, ಆದರೆ ನಮಗೇನಿದೆ ಅಪ್ರಾಮಾನ್ಯ ಶಂಕಾ ಕಲಂಕಿತೇನ, ಅದು ಪ್ರಮಾಣ ಹೌದೋ ಅಲ್ಲವೋ, ಅದು ಕನ್ಫರ್ಮ್ಡ್ ಹೌದೋ ಅಲ್ಲವೋ ಅಂತ ನಮಗೆ ಗೊತ್ತಿಲ್ಲ ಅಂತ ಇಟ್ಟುಕೊಳ್ಳಿ. ಆ ಸಂದರ್ಭದಲ್ಲಿ ಬೇರೆ ಪ್ರಮಾಣದಿಂದ ವಿಚಾರವನ್ನ ತಿಳಿಸೋದು ಅದು ನಿರ್ಣಯ ಮಾಡ್ಲಿಕ್ಕೆ, ಕನ್ಫರ್ಮ್ ಮಾಡ್ಲಿಕ್ಕೆ ಉಪಯೋಗವಾಗ್ತದೆ. ಮೇಕ್ ಸೆನ್ಸ್ ಅಲ್ಲಿ. ಆದ್ರೆ ಇಲ್ಲಿ ಹಾಗಿಲ್ಲ. ಮಧುರ ಗುಡ ಬೆಲ್ಲ ಸಿಹಿಯಾಗಿದೆ, ಯಾರಿಗಾರ ಅನುಮಾನ ಇದೆಯಾ ಇದರಲ್ಲಿ? ಇಲ್ಲ. ಹಾಗಿರುವಾಗ ಅದನ್ನ ಮತ್ತೆ ವಾಕ್ಯದಿಂದ ಹೇಳೋದು ಅದು ಜ್ಞಾತ ಜ್ಞಾಪಕತ್ವ, ಅದು ದೋಷವೇ ಆಗ್ತದೆ. ಹಾಗೆ ಅದರಿಂದ ಧಾರ್ಢ್ಯ ಆಗೋದು ಯಾವಾಗ ಹಾಗೆ ಅಂದ್ರೆ ನಮಗೆ ಡೌಟ್ ಇದ್ದಾಗ, ಒಂದು ಫಸ್ಟಿಗೆ ಸ್ವಲ್ಪ ಸಂಶಯ ಅಥವಾ ಅನುಮಾನ ಇರಬೇಕು. ಅದೆಲ್ಲ ಅಂದ್ರೆ ಹೇಳಿದ್ರೆ ಆಗೋಲ್ಲ. ಇಲ್ಲಾಂದ್ರೆ ಪುನರುಕ್ತಿನೇ ಆಗ್ತದೆ, ದೋಷ ಆಗ್ತದೆ. ಪುನರುಕ್ತಿ ಇಲ್ಲ, ಜ್ಞಾತ ಜ್ಞಾಪಕತ್ವ. ಸಾರಿ, ಗೊತ್ತಿದ್ದನ್ನೇ ತಿಳಿಸೋದು. ಇನ್ನು ಅಪ್ರಯೋಜನತ್ವಸ್ಯ ಉದಾಹರಣಂ. ಹಾಗೆ ನಾಲ್ಕನೇದು ಅಪ್ರಯೋಜನವತ್ವ ಅಂದ್ರೆ ಪ್ರಯೋಜನ ಇಲ್ಲ, ಯೂಸ್ಲೆಸ್ ಟಾಕ್ ಅಂತ ಹೇಳ್ತಾರೆ ನೋಡಿ. ಅದು ಕೊಡುವ ಉದಾಹರಣೆ ನೋಡಿ. ಕಾಕಸ್ಯ ಕತಿವಾ ದಂತ, ಮೇಷಸ್ಯ ಅಂಡಂ ಕಿಯತ್ ಫಲಂ, ಕಂಬಲೆ ಕತಿ ರೋಮಾಣಿ, ಕಾವಾರ್ಥ ಚೋಲಮಂಡಲೇ ಇತ್ಯಾದಿ. ಒಂದು ಶ್ಲೋಕನೇ ಮಾಡಿಬಿಟ್ಟಿದ್ದಾರೆ ಕಾರಿಕ. ಕಾಕಸ್ಯ ಕತಿದಂತ, ಹಾಗೆ
ಕಾಗೆಗೆ ಎಷ್ಟು ಹಲ್ಲಿದೆ ಇಟ್ಕೊಂಡು ಏನ್ ಮಾಡ್ತಿ ಅಂತ. ಕಾಗೆಗೆ ಹಲ್ಲು ಇದೆಯೋ ಇಲ್ಲೋ, ಎಷ್ಟು ಹಲ್ಲಿದೆ, ಇದನ್ನ ವಿಚಾರ ಮಾಡಿ ತಿಳ್ಕೊಂಡು ಮಾಡೋದು ಏನು ಅಂತ. ಮೇಷಸ್ಯ ಅಂಡಂ ಕಿಯತ್ ಫಲಂ. ಎಷ್ಟು ಭಾರ ಇದೆ. ಹಾ, ಆಡಿನ ಮೊಟ್ಟೆ ಎಷ್ಟು ಭಾರ ಇದೆ ಇಟ್ಕೊಂಡು ಏನ್ ಮಾಡ್ತೀವಿ ಅಂತ ತಿಳ್ಕೊಂಡು ಏನ್ ಮಾಡೋದು. ಆಯ್ತು, ಒಂದಿಷ್ಟು ಗ್ರಾಮ್ ಅಂತ ಬರುತ್ತೆ, ತಿಳ್ಕೊಂಡು ಏನ್ ಮಾಡೋದು, ಉಪಯೋಗ ಇಲ್ಲ. ಇದೆಲ್ಲ ಅಪ್ರಯೋಜನಕ್ಕೆ ಉದಾಹರಣೆ. ಕಂಬಲೆ ಕತಿ ರೋಮಾನಿ, ಓದ್ಕೋತೀವಿ ಕಂಬಳ ಎಷ್ಟು ರೋಮಗಳಿದೆ ಅಂತ ಕೌಂಟ್ ಮಾಡ್ತಾ ಕೂತ್ರೆ ಏನು ಉಪಯೋಗ ಆಯ್ತು. ಕಾವಾರ್ಥ ಚೋಳಮಂಡಲೆ, ಚೋಳಮಂಡಲದಲ್ಲಿ ಏನಾಯ್ತು, ಪರದೇಶದಲ್ಲಿ ಏನಾದರೆ ಏನು ನಮಗೆ, ಹಾಗೆ ಅಂತ. ಒಟ್ಟು ನಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಬಗ್ಗೆ ಕಾಮೆಂಟ್ ಇದ್ದ ಹಾಗೆ ಹೌದು. ಇಂತಹ ನಿಷ್ಪ್ರಯೋಜಕವಾದ ವಿಷಯದಲ್ಲಿ ನಾವು ಎಷ್ಟು ಸಮಯ ಕಳೀತಾ ಇದ್ದೀವಿ. ಅದರಲ್ಲೇ ಹೋಗ್ಬಿಡುತ್ತೆ ಈಗ ಟೈಮ್ ನೋಡಿ. ಇದೆಲ್ಲ ತಿಳ್ಕೊಂಡ್ಬಿಟ್ರೆ ನಮಗೆ ಎಷ್ಟು ಕ್ಲಾರಿಟಿ ಬಂದ್ಬಿಡುತ್ತೆ. ಇದರಿಂದ ಏನು ಪ್ರಯೋಜನ ಇಲ್ಲ, ಬಿಟ್ಟು ಬಿಡ್ಬೇಕು. ಅಪ್ರಯೋಜನತ್ವಕ್ಕೆ ಉದಾಹರಣೆ. ಇನ್ನು ಅನಭಿಮತ ಪ್ರಯೋಜನವತ್ವ, ಹಾಗೆ ಅಂತ. ಅನಭಿಮತ ಅಂದ್ರೆ ಏನೋ ಒಂದು ಹೇಳ್ತಾರೆ, ಅದು ಬೇರೆಯವರಿಗೆ ಬೇಕಾದ್ರೂ ಉಪಯೋಗ ಇರ್ಬೋದು, ಅಂದ್ರೆ ನಾವು ಯಾರಿಗೆ ಹೇಳ್ತೀವಿ ಆ ವ್ಯಕ್ತಿಗೆ ಉಪಯೋಗ ಇರೋದಿಲ್ಲ. ಅದಕ್ಕೆ ಉದಾಹರಣೆ ನೋಡಿ. ವಿರಕ್ತಂ ಪ್ರತಿ ವಾಣಿಜ್ಯ ಉಪದೇಶ. ವಿರಕ್ತನಾಗಿ ಇರ್ತಾರೆ, ಸನ್ಯಾಸಿಗಳು ಇರ್ತಾರೆ ಅಂತ ಇಟ್ಕೊಳ್ಳಿ ಒಂದು ಮಾತಿಗೆ. ಅವ್ರ ಹತ್ರ ಹೋಗಿ ವಾಣಿಜ್ಯ ಹೇಗೆ ಬಿಸ್ನೆಸ್ ಮಾಡೋದು ಅಂತ ಹೇಳಿದ್ರೆ ಅವ್ರೇನ್ ಮಾಡ್ತಾರೆ, ಅದನ್ನ ಇಟ್ಕೊಂಡು. ಅವರು ಮೊದಲೇ ವಿರಕ್ತ, ಹಣಕಾಸು ಯಾವುದು ಬೇಡ ಅಂತ. ಯಾರಿಗೆ ಹಣಕಾಸಿನ ಅಪೇಕ್ಷೆ ಇದೆಯೋ ಅವರಿಗೆ ಹೇಳ್ಬೇಕು. ಹಣಕಾಸಿನ ಅಪೇಕ್ಷೆ ಇಲ್ಲದೇವರಿಗೆ ನೀ ಕೆಲಸ ಮಾಡು ಅಂದ್ರೆ ಅವ್ರು ಹೆಂಗ್ ಮಾಡ್ತಾರೆ, ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಅದು. ಹಾಗೆ ವಿರಕ್ತಂ ಪ್ರತಿ ವಾಣಿಜ್ಯ ಉಪದೇಶ ಇತ್ಯಾದಿ. ಅರ್ಥ ಆಗಿದಲ್ವಾ? ಬೇರೆಯವರಿಗೆ ಪ್ರಯೋಜನ. ಆದ್ರೆ ಟಾರ್ಗೆಟ್ ಆಡಿಯನ್ಸ್ ನಾವು ಯಾರನ್ನು ಪ್ರತ್ಯಕ್ಷ ಅನುಮಾನ ಬೆಳಕಿದೆ. ಇದು ಸ್ವಲ್ಪ ಸಿಂಪಲ್ ಆಗಿದೆ. ಬಾಲನ ಮನಸ್ಸಿದೆ, ಇದು ಇದೆ ಆಗಮ ಇದು. ನೋಡಿ ಇನ್ನು ಮೂರನೇದು, ಕೊನೆಯದು ಇಲ್ಲ, ಇನ್ನು ಎರಡಿದೆ. ಅಶಕ್ಯ ಸಾಧನ ಪ್ರತಿಪಾದಕತ್ವಸ್ಯ ಉದಾಹರಣೆ. ಅಂದ್ರೆ ಮಾಡ್ಲಿಕ್ಕೆ ಆಗದೇ ಇರೋದು ಅಶಕ್ಯ ಸಾಧನ ಅಂದ್ರೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತದನ್ನ ಮಾಡು ಅಂತ ಹೇಳೋದು. ಉದಾಹರಣೆಗೆ ಮೃತಂ ಉದ್ದೇಶ್ಯ ಮೃತಿಹರಂ ಹಿಮಮಹೀಧರೋತ್ತರ ಉತ್ತರ ಸ ಅನುಸಿದ್ಧಿ, ಹಾಗೆಂತ. ಸಾನುಸಿದ್ಧ, ಹಾಗೆಂತ. ಒಬ್ಬ ಸಾಯ್ಲಿಕ್ಕಿದ್ದಾನೆ, ನೋಡಪ್ಪ ನೀನು ಈ ಮೃತಿ ಹರಣ ಆಗಬೇಕು ಅಂದ್ರೆ ಹಿಮಾಲಯ ಪರ್ವತವನ್ನ ದಾಟಿ ಅಲ್ಲಿ ಒಂದು ರಸ ಇದೆ, ಅದನ್ನ ನೀನು ತೆಗೆದುಕೊಂಡು ಬಾ, ಹಾಗೆ. ಮೊದಲೇ ಸಾಯ್ಲಿಕ್ಕಿದ್ದಾನೆ, ನಡೆದೋಗ್ಲಿಕ್ಕೂ ಆಗೋದಿಲ್ಲ. ಅವನ ಹೋಗಿ ನೀನು ಬದರಿಗೆ ಹೋಗಿ ಹಿಮಾಲಯಕ್ಕೆ ಹೋಗಿ ಔಷಧಿ ತಗೊಂಬ ಅಂದ್ರೆ ನೋಡಿ, ಇದನ್ನೇ ಅಶಕ್ಯ ಸಾಧನ ಪ್ರತಿಪಾದಕತ್ವಕ್ಕೆ ಉದಾಹರಣಂ, ಹಾಗೆ. ಹಿಮಾಲಯದ ಉತ್ತರ ಭಾಗದಲ್ಲಿ ಹೋಗಿ ತಗೊಂಬ ಹಾಗೆ ಅಂದ್ರೆ ಮೃತ ಸಂಜೀವನಿ ಅದೇ. ಅದು ಹೇಗಾಗ್ತದೆ, ಅದು ಪ್ರಯೋಜನ ಇಲ್ಲ, ಹಾಗೆ. ಇನ್ನು ಲಘೂಪಾಯೇ ಸತಿ ಗುರೂಪಾಯ ಉಪದೇಶನಸ್ಯ ಉದಾಹರಣೆ. ಲಘೂಪಾಯ ಇರುವಾಗ, ಅಲ್ಪವಾದ ಸಿಂಪಲ್ ಅಪ್ರೋಚ್ ಇರುವಾಗ ಕಾಂಪ್ಲಿಕೇಟೆಡ್ ಅಪ್ರೋಚ್ ಅಂತ ಹೇಳೋದು ಅದು ಒಂದು ದೋಷ, ಹಾಗೆ. ನೋಡಿ, ನಕೇನ ಜಾಯಮಾನಂ ಕಾರ್ಯಂ ಕುಠಾರೇನ ಕುರು ಇತಿ. ಉಗುರಿನಿಂದ ಮಾಡದಕ್ಕ ಕಾರ್ಯವನ್ನ ಕೋಡಲಿ ಇಟ್ಕೊಂಡು ಮಾಡು ಅಂತ ಹೇಳಿದ ಹಂಗೆ. ಅಂದ್ರೆ ಉದಾಹರಣೆ ಕೊಡ್ತಾರೆ ನೋಡಿ. ತ್ರಿಷಿತಂ ಪ್ರತಿ ಗೀರ್ವಾಣ ತರಂಗಿಣಿ ತೀರೆ ಕೂಪಕನನ ಉಪದೇಶ. ಒಬ್ಬ ಗಂಗಾ ತೀರದಲ್ಲಿ ಇದ್ದಾನೆ. ಗೀರ್ವಾಣ ತರಂಗಿಣಿ ಅಂದ್ರೆ, ಗೀರ್ವಾಣ ಅಂದ್ರೆ ದೇವನದಿ, ದೇವತರಂಗಿಣಿ ಅಂದ್ರೆ ದೇವನದಿ, ದೇವನದಿ ಅಂದ್ರೆ ಗಂಗಾ ನದಿಯ ತೀರದಲ್ಲಿ ಒಬ್ಬನಿಗೆ ಬಾಯಾರಿಕೆ. ಅವನಿಗೆ ಹೋಗಿ ನೀನು ಬಾವಿ ತೋಡು ಅಂತ ಹೇಳೋದು. ಅದ್ ನೋಡಿ, ಯಾಕೆ ಗಂಗಾ ನದಿ ಸದಾ ಇರುತ್ತದೆ, ಬತ್ತಿ ಹೋಗೋದಿಲ್ಲ, ಬೇಸಿಗೆ ಕಾಲ ಅಂತ ಹೇಳುವಂತೆ ಇಲ್ಲ. ಅದರಿಂದ ಆ ಉದಾಹರಣೆ. ಗಂಗಾ ತೀರದ ಹತ್ರ ಒಬ್ಬ ಬಾಯಾರಿಕೆ ಆಗ್ತಾ ಇದೆ, ಅವನಿಗೆ ಹೋಗಿ ನೀ ಬಾವಿ ತೋಡು ಅಂತ ಹೇಳೋದು. ನೋಡಿ, ಲಘೂಪಾಯೇ ಸತಿ, ಅಲ್ಲೇ ಹೋಗಿ ನೀರು ಕುಡಿ ಅಂತ ಹೇಳೋದನ್ನ ಬಿಟ್ಟು ಗುರೂಪಾಯ, ಕಠಿಣವಾದ ಒಂದು ಉಪಾಯವನ್ನ, ಅಪ್ರೋಚ್ ಅನ್ನ ಹೇಳೋದು
ಅದು ಕೂಡ ಆ ಶಬ್ದ ದೋಷಗಳು ಇದರಲ್ಲಿ ಒಟ್ಟು ಇಷ್ಟು ವಿಚಾರ ಹೇಳಿದ್ದಾರೆ. ಮುಂದಿನದ್ದು ಮತ್ತೆ ನೋಡ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.